ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನನ್ನ ಹಾಗೆ ಬಹುಶಃ ಹಲವರು ಗಾಯತ್ರಿ ಮಂತ್ರವನ್ನ ಚಿಕ್ಕಂದಿನಿಂದ ಕೇಳ್ತಾ ಹೇಳ್ತಾ ಬೆಳ್ದಿರ್ತಾರೆ. ಹೌದು. ಅದೊಂದು ತುಂಬಾನೇ ಶಕ್ತಿಯುತವಾದ ಮಂತ್ರ ಅಂತ ಗೊತ್ತು. ಆದ್ರೆ ಅದರ ನಿಜವಾದ ಶಕ್ತಿ ಕೇವಲ ಶಬ್ದಗಳಲ್ಲಿದ್ಯಾ ಅಥವಾ ಅದರ ಆಳವಾದ ಅರ್ಥದಲ್ಲಿದ್ಯಾ ಅನ್ನೋ ಪ್ರಶ್ನೆ ನನ್ಗೆ ಯಾವಾಗ್ಲೂ ಕಾಡ್ತಿತ್ತು. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಅಂದ್ರೆ ಕೇವಲ ಗಿಳಿಪಾಠದಂತೆ ಹೇಳಿದ್ರೆ ಅದರ ಪೂರ್ಣ ಪ್ರಯೋಜನ ಸಿಗುತ್ತಾ? ಇಲ್ಲ, ಖಂಡಿತ ಇಲ್ಲ. ಯಾಕಂದ್ರೆ ನಮ್ಮ ಅನೇಕ ಪ್ರಾಚೀನ ಗ್ರಂಥಗಳ ಪ್ರಕಾರ ಮಂತ್ರದ ಶಕ್ತಿ ಇರೋದು ಅದರ ಶಬ್ದ ಮತ್ತು ಅರ್ಥ ಎರಡರ ಸಂಗಮದಲ್ಲಿ. ಓ, ಶಬ್ದ ಅನ್ನೋದು ಒಂದು ವಾಹಕ ಅಷ್ಟೇ, ಆದರೆ ಅರ್ಥ ಅನ್ನೋದು ಅದರೊಳಗೆ ಪ್ರವಹಿಸುವ ಚೈತನ್ಯ. ಸರಿ. ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮುಂದಿಲೋದು ಸೌ ಅನಿತಾ ಅರವಿಂದ್ ಶರಾಫ್ ಅವರು ಬರ್ದ ಗಾಯತ್ರಿ ಚೈತನ್ಯ ಅನ್ನೋ ಗ್ರಂಥದ ಕೆಲವು ಆಯ್ದ ಭಾಗಗಳು. ಹೌದು, ಅದೊಂದು ಅದ್ಭುತವಾದ ಕೃತಿ. ಇಂದು ನಾವು ಈ ಗ್ರಂಥದ ಸಹಾಯದಿಂದ ಗಾಯತ್ರಿ ಮಂತ್ರವನ್ನ ಕೇವಲ ಪಠಿಸೋದ್ರಿಂದ ಅದರ ಅರ್ಥವನ್ನ ಅರಿಯುವ, ಅನುಭವಿಸುವ ಹಂತಕ್ಕೆ ಹೋಗಕ್ಕೆ ಪ್ರಯತ್ನಿಸೋಣ. ಖಂಡಿತ. ಗಾಯತ್ರಿ ಚೈತನ್ಯ ಈ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಮಾರ್ಗದರ್ಶಿ. ಅದು ಸ್ಪಷ್ಟವಾಗಿ ಹೇಳೋ ಹಾಗೆ ಗಾಯತ್ರಿ ಮಂತ್ರ ಕೇವಲ ಒಂದು ಪ್ರಾರ್ಥನೆ ಅಲ್ಲ. ಅದು ನಮ್ಮ ಬುದ್ಧಿಶಕ್ತಿಯನ್ನು, ನಮ್ಮ ಪ್ರಜ್ಞೆಯನ್ನು ಒಂದು ಉನ್ನತ ಸ್ಥಿತಿಗೆ ಕೊಂಡೊಯ್ಯಲು, ಆ ದೈವಿಕ ಶಕ್ತಿಯನ್ನ ಆಹ್ವಾನಿಸುವ ಒಂದು ರೀತಿ ವೈಜ್ಞಾನಿಕ ವಿಧಾನ. ಹಾಗಾದ್ರೆ ಆ ವಿಧಾನವನ್ನು ಒಂದೊಂದಾಗಿ ಬಿಡಿಸಿ ನೋಡೋಣ. ಗಾಯತ್ರಿ ಚೈತನ್ಯದಲ್ಲಿ ಮಂತ್ರದ ಅರ್ಥವನ್ನು ವಿವರಿಸೋ ಒಂದು ಶ್ಲೋಕದಿಂದ ಶುರು ಮಾಡೋಣ ಅನ್ಸುತ್ತೆ. ಸರಿ. ಶ್ಲೋಕ 23 ಹೀಗೆ ಹೇಳುತ್ತೆ: ಸರ್ವವ್ಯಾಪಿಯೂ ಸರ್ವಶಕ್ತನೂ ವರಣೀಯನೂ ಆದ ಪರಮಾತ್ಮನ ದಿವ್ಯ ತೇಜಸ್ಸನ್ನು ಧಾರಣೆ ಮಾಡೋಣ. ಆ ಶಕ್ತಿಯು ನಮ್ಮಲ್ಲಿ ಸದ್ಬುದ್ಧಿಯನ್ನು ಪ್ರೇರೇಪಿಸಲಿ. ಇಲ್ಲಿ ವರಣೀಯ ಮತ್ತು ಸದ್ಬುದ್ಧಿ ಅನ್ನೋ ಪದಗಳು ಬಹಳ ಗಮನ ಸೆಳೆಯುತ್ತೆ ಅಲ್ವಾ? ಹೌದು. ಸಾಮಾನ್ಯವಾಗಿ ಪ್ರಾರ್ಥನೆ ಅಂದ್ರೆ ಏನೇನಾದ್ರೂ ಬೇಡುವುದು ಅಂತ ನಾವು ಅಂದುಕೊಂಡಿರ್ತೀವಿ. ಆದ್ರೆ ಇಲ್ಲಿ ವರಣೀಯ ಅನ್ನೋ ಪದದ ಅರ್ಥ ಆಯ್ಕೆಗೆ ಯೋಗ್ಯವಾದದ್ದು ಅಥವಾ ಶ್ರೇಷ್ಠವಾದದ್ದು. ಅಂದ್ರೆ ನಾವು ಇಲ್ಲಿ ಬೇಡುತ್ತಿಲ್ಲ. ಇಲ್ಲ, ಬೇಡುತ್ತಿಲ್ಲ. ಬದಲಾಗಿ ಒಂದು ಆಯ್ಕೆ ಮಾಡಿಕೊಳ್ಳುತ್ತಿದ್ದೇವೆ. ಲೌಕಿಕವಾದ ಸಂಪತ್ತು, ಆರೋಗ್ಯ, ಯಶಸ್ಸು ಇವೆಲ್ಲವನ್ನ ಬದಿಗಿಟ್ಟು ಆ ಪರಮಾತ್ಮನ ತೇಜಸ್ಸನ್ನು ಅಂದ್ರೆ ಜ್ಞಾನದ ಬೆಳಕನ್ನು ನಾವು ನಮ್ಮ ಜೀವನಕ್ಕೆ ಆಯ್ಕೆ ಮಾಡಿಕೊಳ್ಳುತ್ತಿದ್ದೇವೆ. ಇದು ತುಂಬಾ ಕುತೂಹಲಕಾರಿ. ಅಂದ್ರೆ ಇವತ್ತಿನ ಈ ಗ್ರಾಹಕ ಸಂಸ್ಕೃತಿಯಲ್ಲಿ ಎಲ್ಲವೂ ಆಯ್ಕೆಗಳೇ ಆಗಿರುವಾಗ ಇಲ್ಲಿ ಅತ್ಯಂತ ಶ್ರೇಷ್ಠವಾದ ಆಯ್ಕೆ ಜ್ಞಾನ ಅಂತ ಹೇಳಲಾಗ್ತಿದೆ. ನಿಖರವಾಗಿ. ಮತ್ತು ನಾವು ಮಾಡುವ ಆಯ್ಕೆಯೇ ನಮ್ಮ ಬುದ್ಧಿಯ ದಾರಿಯನ್ನ ನಿರ್ಧರಿಸುತ್ತೆ. ಅದಕ್ಕಾಗಿಯೇ ಎರಡನೇ ಭಾಗದಲ್ಲಿ ಆ ಶಕ್ತಿಯು ನಮ್ಮಲ್ಲಿ ಸದ್ಬುದ್ಧಿಯನ್ನು ಪ್ರೇರೇಪಿಸಲಿ ಅಂತ ಹೇಳಿರೋದು. ಸದ್ಬುದ್ಧಿ ಅಂದ್ರೆ? ಇಲ್ಲಿ ಸದ್ಬುದ್ಧಿ ಅಂದ್ರೆ ಕೇವಲ ತಿಳಿವು ಅಥವಾ ಇಂಟೆಲಿಜೆನ್ಸ್ ಅಲ್ಲ. ಇದು ವಿವೇಕ. ವಿವೇಕ. ಹೌದು, ಡಿಸರ್ನ್ಮೆಂಟ್. ಸರಿ ಮತ್ತು ತಪ್ಪು, ಸತ್ಯ ಮತ್ತು ಅಸತ್ಯ, ಯಾವುದು ಶಾಶ್ವತ, ಯಾವುದು ಕ್ಷಣಿಕ ಅನ್ನೋದನ್ನ ಅರಿಯೋ ಸಾಮರ್ಥ್ಯ. ಓಹೋ, ಅಂದ್ರೆ ನಾವು ಅಕಾಡೆಮಿಕ್ ಆಗಿ ಬುದ್ಧಿವಂತರಾಗೋದ್ರ ಬಗ್ಗೆ ಮಾತಾಡ್ತಿಲ್ಲ. ಬದಲಿಗೆ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋ ಒಂದು ಆಂತರಿಕ ದಿಕ್ಸೂಚಿಯನ್ನ ಕೇಳ್ತಿದೀವಿ. ಹೌದು. ಮುಂದುವರೆದು 24ನೇ ಶ್ಲೋಕ ಆ ಪರಮಾತ್ಮನ ಸ್ವರೂಪವನ್ನು ಇನ್ನೂ ವಿಸ್ತಾರವಾಗಿ ವಿವರಿಸುತ್ತೆ. ಹೌದು. ಆತ ಪ್ರಾಣರೂಪ, ಸುಖರೂಪ, ಪ್ರಕಾಶರೂಪ, ವರಣೀಯ, ಪಾಪ ದುಃಖನಾಶಕ, ದೇವಸ್ವರೂಪ ಅಂತ ಹೇಳುತ್ತೆ. ಈ ಎಲ್ಲಾ ಗುಣಗಳನ್ನು ನಮ್ಮ ಅಂತರಾತ್ಮದಲ್ಲಿ ಧಾರಣೆ ಮಾಡುತ್ತೇವೆ ಅನ್ನೋ ಸಾಲಿದೆಯಲ್ಲ, ಅದು ಬಹಳ ಮುಖ್ಯ. ಧಾರಣೆ ಮಾಡೋದು ಅಂದ್ರೆ ಏನು? ಕೇವಲ ಪೂಜಿಸೋದಾ ಅಥವಾ ನೆನಪಿಸ್ಕೊಳ್ಳೋದಾ? ಅದಕ್ಕಿಂತನೂ ಆಳವಾದ ಅರ್ಥವಿದೆ. ಧಾರಣೆ ಅಂದ್ರೆ ಟು ಎಂಬಾಡಿ, ಅಂದ್ರೆ ಆ ದೈವಿಕ ಗುಣಗಳನ್ನು ನಮ್ಮ ವ್ಯಕ್ತಿತ್ವದ ಭಾಗವಾಗಿಸ್ಕೊಳ್ಳೋದು. ಓಕೆ. ಆ ಶಕ್ತಿಯೂ ನಮ್ಮಿಂದ ಬೇರೆ ಅಲ್ಲ. ಅದು ನಮ್ಮ ಪ್ರಾಣಶಕ್ತಿ, ನಮ್ಮ ಆನಂದದ ಮೂಲ, ನಮ್ಮ ಜ್ಞಾನದ ಬೆಳಕು ಅಂತ ಅರಿತು ಆ ಗುಣಗಳನ್ನು ನಮ್ಮೊಳಗೆ ಮೈಗೂಡಿಸ್ಕೊಳ್ಳೋ ಪ್ರಕ್ರಿಯೆ ಇದು. ಅಂದ್ರೆ ಇದು ಹೊರಗಿನಿಂದ ಆರಾಧಿಸೋದಲ್ಲ. ಅಲ್ಲ, ಬದಲಿಗೆ ನಮ್ಮೊಳಗಿನ ದೈವತ್ವವನ್ನು ಜಾಗೃತಗೊಳಿಸೋದು. ಓ, ಹಾಗಾದ್ರೆ ಇದು ಒಂದು ರೀತಿ 2 ಹಂತದ ಪ್ರಕ್ರಿಯೆ. ಮೊದಲು ಆ ದೈವಿಕ ಶಕ್ತಿಯ ಗುಣಗಳನ್ನು ಗುರುತಿಸೋದು, ಆಮೇಲೆ ಆ ಗುಣಗಳನ್ನ ನಮ್ಮದಾಗಿಸ್ಕೊಳ್ಳೋಕೆ ಪ್ರಯತ್ನಿಸೋದು. ಅತ್ಯಂತ ಸರಿಯಾಗಿ ಹೇಳಿದಿರಿ. ಇದು ಕಾರಣ ಮತ್ತು ಪರಿಣಾಮದ ಸಂಬಂಧದ ಹಾಗೆ. ನಾವು ಆ ಗುಣಗಳನ್ನು ಧಾರಣೆ ಮಾಡಿದಾಗ ಸದ್ಬುದ್ಧಿ ಅದರ ಸಹಜ ಪರಿಣಾಮವಾಗಿ ನಮ್ಮಲ್ಲಿ ಪ್ರಕಟವಾಗುತ್ತೆ. ಸರಿ, ಈ ತಾತ್ವಿಕ ಹಿನ್ನೆಲೆಯೊಂದಿಗೆ ಈಗ ನಾವು ಮೂಲ ಗಾಯತ್ರಿ ಮಂತ್ರದ ಪ್ರತಿಪನವನ್ನು ಬಿಡಿಸಿ ನೋಡೋಣ. ಓಂ ಭೂಃ ಭುವಃ ಸ್ವಃ ಇಲ್ಲಿಂದ ಶುರು ಮಾಡೋಣ ಅಲ್ವಾ? ಖಂಡಿತ.
ಇವುಗಳನ್ನ ವ್ಯಾಹೃತಿಗಳು ಅಂತ ಕರೀತಾರೆ. ಇವು ಕೇವಲ ಪೀಠಿಕೆಯಲ್ಲ, ಇಡೀ ಬ್ರಹ್ಮಾಂಡದ ಒಂದು ಸಂಕ್ಷಿಪ್ತ ನಕ್ಷೆ ಇದ್ದ ಹಾಗೆ. ಓ ಹಾಗಾ. ಓಂ ಇದು ಪರಬ್ರಹ್ಮದ ಸಂಕೇತ, ಸೃಷ್ಟಿಯ ಮೂಲ ನಾದ. ಸರಿ. ಭೂಹ್ ಭೂಹ್ ಅಂದ್ರೆ ನಾವು ವಾಸಿಸುವ ಈ ಭೌತಿಕ ಪ್ರಪಂಚ, ಭೂಲೋಕ. ನಮ್ಮ ಸ್ಥೂಲ ಶರೀರ, ನಮ್ಮ ಇಂದ್ರಿಯಗಳಿಗೆ ಕಾಣೋದೆಲ್ಲವೂ ಇದರ ವ್ಯಾಪ್ತಿಗೆ ಬರುತ್ತೆ. ಭುವಃ ಭುವಃ ಅಂದ್ರೆ ಭೂಲೋಕಕ್ಕೂ ಸ್ವರ್ಗಲೋಕಕ್ಕೂ ನಡುವೆ ಇರೋ ಅಂತರಿಕ್ಷ ಲೋಕ, ಅಂದ್ರೆ ಸೂಕ್ಷ್ಮ ಪ್ರಪಂಚ. ನಮ್ಮ ಮನಸ್ಸು, ಪ್ರಾಣಶಕ್ತಿ, ಭಾವನೆಗಳು ಈ ಲೋಕಕ್ಕೆ ಸಂಬಂಧಿಸಿದ್ದು. ಮತ್ತು ಕೊನೆಯದಾಗಿ ಸ್ವಹ. ಸ್ವಹ ಅಂದ್ರೆ ಸ್ವರ್ಗಲೋಕ, ಅಂದ್ರೆ ಪ್ರಜ್ಞೆಯ ಅತ್ಯುನ್ನತ ಸ್ಥಿತಿ. ಅಂದ್ರೆ ಮಂತ್ರ ಶುರು ಮಾಡೋ ಮೊದಲೇ ನಾವು ನಮ್ಮ ಪ್ರಜ್ಞೆಯನ್ನ ಇಡೀ ಬ್ರಹ್ಮಾಂಡದ ಈ 3 ಆಯಾಮಗಳಿಗೆ ವಿಸ್ತರಿಸ್ತಿದ್ದೇವೆ ಅಂತಾಯ್ತು. ಹೌದು. ನಾವು ಕೇವಲ ನಮ್ಮ ಮನೆಯ ಒಂದು ಮೂಲೆಯಲ್ಲಿ ಕೂತು ಪ್ರಾರ್ಥಿಸ್ತಿಲ್ಲ, ಬದಲಿಗೆ ಈ ಇಡೀ ವಿಶ್ವದ ಒಂದು ಭಾಗವಾಗಿ ಆ ಚೈತನ್ಯವನ್ನ ಸ್ಮರಿಸ್ತಿದ್ದೇವೆ. ಖಂಡಿತ. ಆ ಪರಮಶಕ್ತಿಯು ಎಲ್ಲೆಡೆ ವ್ಯಾಪಿಸಿದೆ ಅನ್ನೋ ಅರಿವಿನೊಂದಿಗೆ ನಾವು ಧ್ಯಾನವನ್ನ ಆರಂಭಿಸಿದಾಗ ನಮ್ಮ ಪ್ರಾರ್ಥನೆಯ ಗುಣಮಟ್ಟವೇ ಬದಲಾಗುತ್ತೆ. ಮುಂದಿನ ಸಾಲು ತತ್ಸವಿತುರ್ವರೆಣ್ಯಂ. ಇಲ್ಲಿ ಸವಿತುಃ ಅನ್ನೋ ಪದವನ್ನ ಹೆಚ್ಚಾಗಿ ಸೂರ್ಯ ಅಂತ ಭಾಷಾಂತರಿಸ್ತಾರೆ. ಆದ್ರೆ ಗಾಯತ್ರಿ ಚೈತನ್ಯದಲ್ಲಿ ಇದನ್ನ ಸೃಷ್ಟಿಕರ್ತ ಅಂತ ಹೇಳಲಾಗಿದೆ. ಯಾಕೆ? ಇದು ಬಹಳ ಸ್ವಾರಸ್ಯಕರ. ಸವಿತೃ ಅನ್ನೋ ಸಂಸ್ಕೃತ ಪದಕ್ಕೆ ಜನ್ಮ ನೀಡುವವನು ಅಥವಾ ಪ್ರೇರೇಪಿಸುವವನು ಅಂತ ಅರ್ಥ. ಸೂರ್ಯನು ಜಗತ್ತಿಗೆ ಬೆಳಕು, ಜೀವ ಕೊಡೋದ್ರಿಂದ ಅವನನ್ನು ಸವಿತೃ ಅಂತ ಕರೀತಾರೆ. ಆದರೆ ಗಾಯತ್ರಿ ಮಂತ್ರದಲ್ಲಿ ಇದರ ಅರ್ಥ ಇನ್ನೂ ವ್ಯಾಪಕ. ಇದು ಕೇವಲ ನಮ್ಮ ಸೌರವ್ಯೂಹದ ಸೂರ್ಯನಲ್ಲ, ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಪಾಲಿಸುವ ಆ ಮೂಲಶಕ್ತಿಯನ್ನು ಇದು ಸೂಚಿಸುತ್ತೆ. ಸೂರ್ಯ ಅದರ ಒಂದು ಗೋಚರ ಸಂಕೇತ ಅಷ್ಟೇ. ಹಾಗಾದ್ರೆ ಈ ಪದದ ಬಳಕೆಯಿಂದ ಮಂತ್ರವು ಯಾವುದೇ ಒಂದು ನಿರ್ದಿಷ್ಟ ಧರ್ಮ ಅಥವಾ ದೇವರಿಗೆ ಸೀಮಿತವಾಗದೆ ಒಂದು ಸಾರ್ವತ್ರಿಕ ಆಯಾಮವನ್ನ ಪಡ್ಕೊಳ್ಳುತ್ತೆ ಅಲ್ವಾ? ಖಂಡಿತವಾಗಿ. ಹಾಗಾದ್ರೆ ತತ್ಸವಿತುರ್ವರೆಣ್ಯಂ ಅಂದ್ರೆ ಆ ಸೃಷ್ಟಿಕರ್ತನ ಶ್ರೇಷ್ಠವಾದ ಎಂದಾಯಿತು. ಆದ್ರೆ ಶ್ರೇಷ್ಠವಾದ ಏನನ್ನು ನಾವು ಧ್ಯಾನಿಸ್ತಿದ್ದೀವಿ? ಆ ಪ್ರಶ್ನೆಗೆ ಉತ್ತರ ಮುಂದಿನ ಪದಗಳಲ್ಲಿದೆ. ಭರ್ಗೋ ದೇವಸ್ಯ. ಭರ್ಗೋ ದೇವಸ್ಯ. ಇಲ್ಲಿ ಭರ್ಗಃ ಅಂದ್ರೆ ತೇಜಸ್ಸು, ದಿವ್ಯವಾದ ಬೆಳಕು. ಇದು ಕೇವಲ ಭೌತಿಕ ಬೆಳಕಲ್ಲ, ಇದು ಜ್ಞಾನದ, ಪ್ರಜ್ಞೆಯ ಬೆಳಕು. ನಮ್ಮ ಪಾಪಗಳನ್ನ, ಅಜ್ಞಾನವನ್ನ ಸುಟ್ಟು ಹಾಕುವ ತೇಜಸ್ಸು. ಓಕೆ. ಮತ್ತು ದೇವಸ್ಯ ಅಂದ್ರೆ ದಿವ್ಯ ಅಸ್ತಿತ್ವವುಳ್ಳ ಅಥವಾ ದೇವಸ್ವರೂಪನಾದ. ಸರಿ. ಹಾಗಾದ್ರೆ ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿದ್ರೆ? ಹೌದು. ತತ್ಸವಿತುರ್ವರೆಣ್ಯಂ, ಭರ್ಗೋ ದೇವಸ್ಯ ಮತ್ತು ಕೊನೆಯಲ್ಲಿ ಬರುವ ಧೀಮಹಿ ಅಂದ್ರೆ ನಾವು ಧ್ಯಾನಿಸುತ್ತೇವೆ ಅನ್ನೋ ಪದವನ್ನ ಸೇರಿಸಿ ನೋಡಿದ್ರೆ ದಿವ್ಯ ಅಸ್ತಿತ್ವವುಳ್ಳ ಆ ಸೃಷ್ಟಿಕರ್ತನ ಅತ್ಯಂತ ಶ್ರೇಷ್ಠವಾದ ಮತ್ತು ಪಾಪನಾಶಕವಾದ ತೇಜಸ್ಸನ್ನು ನಾವು ಧ್ಯಾನಿಸ್ತೇವೆ ಅಂತಾಗತ್ತೆ. ನಿಖರವಾಗಿ. ಇದು ಸ್ಪಷ್ಟವಾಯಿತು. ಮಂತ್ರದ ಮೊದಲ ಭಾಗ ನಾವು ಯಾರನ್ನು ಮತ್ತು ಏನನ್ನು ಧ್ಯಾನಿಸ್ತಿದ್ದೇವೆ ಅನ್ನೋದನ್ನ ಹೇಳುತ್ತೆ. ಹೌದು. ಇದು ಧ್ಯಾನದ ವಸ್ತು, ಆಬ್ಜೆಕ್ಟ್ ಆಫ್ ಮೆಡಿಟೇಷನ್. ಈಗ ಧ್ಯಾನದ ಉದ್ದೇಶಕ್ಕೆ ಬರೋಣ. ನಾವು ಈ ಧ್ಯಾನವನ್ನು ಯಾಕೆ ಮಾಡಬೇಕು? ಕೊನೆಯ ಸಾಲು ಧಿಯೋ ಯೋನಃ ಪ್ರಚೋದಯಾತ್ ಇದಕ್ಕೆ ಉತ್ತರ ಕೊಡುತ್ತೆ ಅಲ್ವಾ? ಖಂಡಿತ. ಇದು ಇಡೀ ಮಂತ್ರದ ತಿರುಳು, ಅದರ ಹೃದಯ. ಯಹ ಅಂದ್ರೆ ಯಾರು, ಆ ದೇವ, ಆ ತೇಜಸ್ಸು. ನಹ. ನಹ ಅಂದ್ರೆ ನಮ್ಮ. ಧಿಯಃ. ಧಿಯಃ ಅಂದ್ರೆ ನಮ್ಮ ಬುದ್ಧಿ, ಚಿಂತನ ಶಕ್ತಿ, ವಿವೇಕ. ಅಂದ್ರೆ ನಮ್ಮ ಎಲ್ಲಾ ಬಗೆಯ ಬೌದ್ಧಿಕ ಸಾಮರ್ಥ್ಯಗಳು. ಮತ್ತು ಪ್ರಚೋದಯಾತ್. ಪ್ರಚೋದಯಾತ್ ಅಂದ್ರೆ ಪ್ರಚೋದಿಸ್ಲಿ, ಪ್ರೇರೇಪಿಸಲಿ. ಇದು ಕೇವಲ ಇನ್ಸ್ಪೈರ್ ಅಲ್ಲ, ಅದಕ್ಕಿಂತ ಹೆಚ್ಚು ಶಕ್ತಿಯುತವಾದ ಪ್ರೊಪೆಲ್ ಅನ್ನೋ ಅರ್ಥ ಕೊಡುತ್ತೆ. ಹಾಗಾದ್ರೆ ಯಾರು ಆ ದಿವ್ಯ ತೇಜಸ್ಸಿನ ರೂಪದಲ್ಲಿದ್ದಾರೋ ಅವರು ನಮ್ಮ ಬುದ್ಧಿಶಕ್ತಿಯನ್ನು ಸನ್ಮಾರ್ಗದಲ್ಲಿ ಪ್ರೇರೇಪಿಸಲಿ ಅನ್ನೋದೇ ಈ ಪ್ರಾರ್ಥನೆಯ ಸಂಪೂರ್ಣ ಸಾರ. ಹೌದು. ಇದು ಅದ್ಭುತವಾಗಿದೆ. ಇದು ಯಾವುದೇ ಭೌತಿಕ ವಸ್ತುವನ್ನು ಕೇಳುವ ಪ್ರಾರ್ಥನೆಯಲ್ಲ, ಬದಲಾಗಿ ನಮ್ಮ ಅತ್ಯಂತ ಶಕ್ತಿಶಾಲಿಯಾದ ಸಾಧನವಾದ ಬುದ್ಧಿಯನ್ನೇ ಶುದ್ಧೀಕರಿಸಿ ಅದನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸುವಂತೆ ಬೇಡುವ ಒಂದು ಅತ್ಯುತ್ತಮ ಪ್ರಾರ್ಥನೆ. ಅದಕ್ಕಾಗಿಯೇ ಗಾಯತ್ರಿ ಮಂತ್ರವನ್ನು ವೇದಮಾತೆ ಅಂತ ಕರೆಯೋದು. ಇದು ಜ್ಞಾನದ ವಿಕಾಸಕ್ಕೆ ಮೂಲಭೂತವಾದ ಪ್ರಾರ್ಥನೆ. ಹೌದು. ಇವತ್ತಿನ ಮಾಹಿತಿ ಸ್ಫೋಟದ ಯುಗದಲ್ಲಿ ನಮಗೆ ಮಾಹಿತಿಯ ಕೊರತೆಯಿಲ್ಲ, ಆದರೆ ಆ ಮಾಹಿತಿಯನ್ನು ಸಂಸ್ಕರಿಸಿ ಜ್ಞಾನವನ್ನಾಗಿ ಪರಿವರ್ತಿಸೋ ಸದ್ಬುದ್ಧಿಯ ಕೊರತೆಯಿದೆ.
ಗಾಯತ್ರಿ ಚೈತನ್ಯದಲ್ಲಿ ನನ್ನ ಮನಸ್ಸನ್ನು ಕಲುಕಿದ ಒಂದು ಭಾಗವಿದೆ. ಅದು ಒಂದು ಪ್ರಶ್ನೆ ಕೇಳುತ್ತೆ. ನಮ್ಮ ಬುದ್ಧಿಶಕ್ತಿಯನ್ನು ಯಾವ ದಿಶೆಯಲ್ಲಿ ಪ್ರೇರೇಪಿಸಬೇಕು? ಅದಕ್ಕೆ ಉತ್ತರವಾಗಿ ಭೂಹು ಭುವಃ ಸ್ವಃ ಅಂತ ಹೇಳಲಾಗಿದೆ. ಇದು ಸ್ವಲ್ಪ ಗೊಂದಲ ಅನಿಸುತ್ತೆ. ಹೌದು, ಮೊದಲ ನೋಟಕ್ಕೆ ಹಾಗೆ ಅನ್ಸ್ಬೋದು. ಭೂಮಿ, ಅಂತರಿಕ್ಷ, ಸ್ವರ್ಗ ಇದು ಹೇಗೆ ಒಂದು ದಿಕ್ಕಾಗೋಕ್ ಸಾಧ್ಯ? ಇದು ಅತ್ಯಂತ ಗಹನವಾದ ವಿಚಾರ. ಗಾಯತ್ರಿ ಮಂತ್ರದ ಸಂಪೂರ್ಣ ಸಾರವೇ ಇಲ್ಲಿದೆ ಅನ್ಬೋದು. ಇಲ್ಲಿ ದಿಕ್ಕು ಅಂದ್ರೆ ಭೌಗೋಳಿಕ ದಿಕ್ಕಲ್ಲ, ಇದು ನಮ್ಮ ಪ್ರಜ್ಞೆಯ ಚಲನೆಯ ಪಥ. ದಯವಿಟ್ಟು ಇದನ್ನ ಸ್ವಲ್ಪ ವಿವರಿಸಿ. ಸರಿ, ಇದನ್ನ ಎರಡು ರೀತಿಯಲ್ಲಿ ನೋಡ್ಬೋದು. ಮೊದಲನೇದಾಗಿ ಸ್ಥೂಲದಿಂದ ಸೂಕ್ಷ್ಮದೆಡೆಗೆ. ಸ್ಥೂಲದಿಂದ ಸೂಕ್ಷ್ಮದೆಡೆಗೆ. ಹೌದು, ನಮ್ಮ ಬುದ್ಧಿ ಸಾಮಾನ್ಯವಾಗಿ ಭೂಹ ಅಂದ್ರೆ ಭೌತಿಕ ಪ್ರಪಂಚದಲ್ಲೇ ಸಿಕ್ಕಾಕೊಂಡಿರುತ್ತೆ. ಹಣ, ಆಸ್ತಿ, ದೇಹ, ಆಹಾರ. ಮಂತ್ರ ಪ್ರಾರ್ಥಿಸುವುದೇನೆಂದ್ರೆ ನಮ್ಮ ಬುದ್ಧಿ ಅಲ್ಲಿಗೆ ಸೀಮಿತವಾಗದಿರ್ಲಿ. ಅದು ಅಲ್ಲಿಂದ ಮೇಲೇರಿ ಭುವಃ ಅಂದ್ರೆ ನಮ್ಮ ಮನಸ್ಸು ಭಾವನೆಗರ ಸೂಕ್ಷ್ಮ ಪ್ರಪಂಚವನ್ನ ಅರಿಯಲಿ. ಅಲ್ಲಿಂದಲೂ ಮುಂದೆ ಸಾಗಿ ಸ್ವಹ ಅಂದ್ರೆ ಆತ್ಮದ ದೈವಿಕ ಪ್ರಜ್ಞೆಯ ಅತಿ ಸೂಕ್ಷ್ಮವಾದ ಸ್ಥಿತಿಯನ್ನ ತಲುಪಲಿ. ಅಂದ್ರೆ ನಮ್ಮ ಆಲೋಚನೆಗಳು ಪ್ರಾಪಂಚಿಕತೆಯಿಂದ ಆಧ್ಯಾತ್ಮಿಕತೆಯ ಕಡೆಗೆ ಸಾಗಬೇಕು ಅಂತನಾ? ನನ್ನ ಮುಂದಿನ ಊಟ ಏನು ಅನ್ನೋ ಚಿಂತನೆಯಿಂದ ನನ್ನ ಜೀವನದ ಉದ್ದೇಶವೇನು ಅನ್ನೋ ಚಿಂತನೆಗೆವರೆಗೆ ನಮ್ಮ ಬುದ್ಧಿ ಬೆಳೆಲಿ ಅಂತ. ಹೌದು, ಅದು ಒಂದು ಅರ್ಥ. ಇದರ ಇನ್ನೊಂದು ಆಯಾಮವೆಂದ್ರೆ ವ್ಯಕ್ತದಿಂದ ಅವ್ಯಕ್ತದತ್ತ ಸಾಗುವುದು. ವ್ಯಕ್ತದಿಂದ ಅವ್ಯಕ್ತದತ್ತ. ನಾವು ಕಣ್ಣಿಗೆ ಕಾಣುವ, ಇಂದ್ರಿಯಗಳಿಗೆ ಗೋಚರಿಸುವ ಈ ವ್ಯಕ್ತ ಪ್ರಪಂಚದಲ್ಲೇ ಭೂಹ ಬದುಕ್ತೇವೆ. ಆದರೆ ವಿಜ್ಞಾನ, ತತ್ವಶಾಸ್ತ್ರ ಎರಡೂ ಹೇಳೋ ಹಾಗೆ ಈ ವ್ಯಕ್ತ ಪ್ರಪಂಚದ ಹಿಂದೆ ಒಂದು ಅವ್ಯಕ್ತವಾದ, ಅಗೋಚರವಾದ ಶಕ್ತಿ ಇದೆ. ಸರಿ. ನಮ್ಮ ಬುದ್ಧಿಯು ಕೇವಲ ವ್ಯಕ್ತವಾದದ್ದನ್ನು ನೋಡಿ ನಿಲ್ಲದೆ ಅದರ ಮೂಲವಾದ ಅವ್ಯಕ್ತ ಸತ್ಯದ ಕಡೆಗೆ ಸಾಗುವಂತೆ ಪ್ರೇರೇಪಿಸಲ್ಪಡ್ಲಿ ಎಂಬುದೇ ಇದರ ಆಳವಾದ ಅರ್ಥ. ಅಲೆಯನ್ನಷ್ಟೇ ನೋಡದೆ ಅದರ ಹಿಂದಿರುವ ಸಮುದ್ರವನ್ನು ಕಾಣುವ ಸಾಮರ್ಥ್ಯವನ್ನು ನಾವು ಬೇಡುತ್ತಿದ್ದೇವೆ. ನಿಖರವಾಗಿ ಅದನ್ನೇ ನಾವು ಕೇಳ್ಕೊಳ್ತಿರೋದು. ಇದು ನಿಜವಾಗಿಯೂ ಒಂದು ಪರಿವರ್ತನಾತ್ಮಕ ಚಿಂತನೆ. ಗಾಯತ್ರಿ ಮಂತ್ರ ಕೇವಲ ಒಂದು ಶ್ಲೋಕವಲ್ಲ, ಅದು ನಮ್ಮ ಪ್ರಜ್ಞೆಯನ್ನು ವಿಕಸನಗೊಳಿಸುವ ಒಂದು ಸಂಪೂರ್ಣ ಮಾರ್ಗದರ್ಶಿ. ಹೌದು, ಒಟ್ಟಾರೆಯಾಗಿ ಹೇಳೋದಾದರೆ ಗಾಯತ್ರಿ ಮಂತ್ರ ಅಂದ್ರೆ ಸೃಷ್ಟಿಕರ್ತನ ದಿವ್ಯವಾದ ಜ್ಞಾನದ ಬೆಳಕನ್ನು ಧ್ಯಾನಿಸಿ ನಮ್ಮ ಬುದ್ಧಿಯು ಸ್ಥೂಲ ಪ್ರಪಂಚದಿಂದ ಸೂಕ್ಷ್ಮ ಸತ್ಯದ ಕಡೆಗೆ, ವ್ಯಕ್ತದಿಂದ ಅವ್ಯಕ್ತದ ಕಡೆಗೆ ಸಾಗಲು ಪ್ರೇರಣೆ ನೀಡುವಂತೆ ಬೇಡುವ ಒಂದು ಪ್ರಾರ್ಥನೆ. ಈ ಚರ್ಚೆಯ ಕೊನೆಯಲ್ಲಿ ಗಾಯತ್ರಿ ಚೈತನ್ಯದಲ್ಲಿನ ಒಂದು ಎಚ್ಚರಿಕೆಯ ಮಾತು ನೆನಪಿಗೆ ಬರ್ತಿದೆ. ಹೌದು, ಅರ್ಥದ ಅರಿವಿಲ್ಲದೆ ಜಪಿಸುವ ಜಪವು ಫಲಹೀನವಾಗುವುದು. ಇದರರ್ಥ ಮಂತ್ರವನ್ನು ಕೇವಲ ಯಾಂತ್ರಿಕವಾಗಿ ಗಿಳಿಪಾಠದಂತೆ 1000 ಬಾರಿ ಪಠಿಸುವುದಕ್ಕಿಂತ ಅದರ ಪ್ರತಿಯೊಂದು ಪದದ ಅರ್ಥವನ್ನೂ ಅರಿತು ಆ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಅನುಭವಿಸಿ ಒಮ್ಮೆ ಧ್ಯಾನಿಸುವುದು ಹೆಚ್ಚು ಪರಿಣಾಮಕಾರಿ. ಆಗ ಮಾತ್ರ ಆ ಮಂತ್ರ ನಮ್ಮೊಳಗೆ ನಿಜವಾದ ಪರಿವರ್ತನೆಯನ್ನು ತರಲು ಸಾಧ್ಯ. ಖಂಡಿತ, ಆಗ ಮಾತ್ರ ಅದು ಚೈತನ್ಯವನ್ನು ತುಂಬುತ್ತೆ. ಈ ಚರ್ಚೆಯುದ್ದಕ್ಕೂ ಗಾಯತ್ರಿ ಚೈತನ್ಯದಲ್ಲಿನ ಒಂದು ಪದ ನನ್ನ ಮನಸ್ಸಿನಲ್ಲಿ ಉಳಿದಿದೆ: ವರಿವಸ್ಯ ರಹಸ್ಯ. ವರಿವಸ್ಯ ರಹಸ್ಯ ಅಂದ್ರೆ ಶ್ರೇಷ್ಠವಾದ್ದನ್ನು ಆಯ್ಕೆ ಮಾಡಿಕೊಳ್ಳುವುದರ ರಹಸ್ಯ. ಬಹುಶಃ ಈ ಮಂತ್ರದ ನಿಜವಾದ ರಹಸ್ಯವು ಅದರ ಪದಗಳ ಅರ್ಥವನ್ನು ತಿಳಿಯೋದರಾಚೆಗೆ ಆ ದೈವಿಕ ತೇಜಸ್ಸನ್ನು, ಆ ಪ್ರೇರಣೆಯನ್ನು ನಮ್ಮೊಳಗೆ ಅನುಭವಿಸುವುದರಲ್ಲಿದೆಯೇ? ಹೌದು. ಮತ್ತು ಪ್ರತಿದಿನ, ಪ್ರತಿ ಕ್ಷಣ ನಮ್ಮ ಆಲೋಚನೆಗಳನ್ನು ಭೂನಿಂದ ಸ್ವಹನ ಕಡೆಗೆ ನಡೆಸುವ ಪ್ರಜ್ಞಾಪೂರ್ವಕ ಆಯ್ಕೆಯನ್ನು ಮಾಡುವುದರಲ್ಲಿದೆಯೇ? ಬಹುಶಃ ಮಂತ್ರವೆಂಬುದು ನಾವು ಹೇಯುವ ಪ್ರಾರ್ಥನೆಯಲ್ಲ, ನಮ್ಮ ಬುದ್ಧಿಯಿಂದ ನಾವು ಪ್ರತಿದಿನ ನಡೆಯುವ ಒಂದು ದಾರಿ. ಈ ಯೋಚನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ.